Hello students, welcome to another session of this chapter number 4 determinants, and this is session number 2. My name is Prakash Chowgle, your mathematics mentor. In this session we are dealing with properties of determinants. So very important to understand these properties in order to solve problems related with determinants. So friends, ನೋಡಿ ಈಗ ಪ್ರಾಪರ್ಟಿ ನಂಬರ್ 1 ಏನು ಹೇಳುತ್ತೆ ಅಂತಂದ್ರೆ the value of the determinant remains unchanged if its rows and columns are interchanged. ಯಾವುದೇ ಒಂದು ಡಿಟರ್ಮಿನೆಂಟ್ ನ ವ್ಯಾಲ್ಯೂ ಬದಲಾಗಲ್ಲ ಯಾವಾಗ ಅಂತ ಹೇಳಿದ್ರೆ ನೀವು ಅದರಲ್ಲಿರ್ತಕ್ಕಂಥ ರೋಸ್ ಅನ್ನ ಮತ್ತು ಕಾಲಮ್ಸ್ ಅನ್ನ ಇಂಟರ್ಚೇಂಜ್ ಮಾಡಿ ಬರೆದ್ರೆ ಎಲ್ಲಾ ರೋಸ್ ಅನ್ನ ಎಲ್ಲಾ ಕಾಲಮ್ಸ್ ಆಗಿ ಅಥವಾ ರೋಸ್ ಅನ್ನ ಕಾಲಮ್ಸ್ ಆಗಿ ಇಂಟರ್ಚೇಂಜ್ ಆಗಿ ಮಾಡಿ ಬರೆದಾಗ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಡಸ್ ನಾಟ್ ಚೇಂಜ್ ಅಂತ. ಓಕೆ, ಸೊ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ಪ್ರೂವ್ ಮಾಡೋಣ. ಸೊ ಕನ್ಸಿಡರ್ ಡೆಲ್ಟಾ 2 ಕ್ರಾಸ್ 2, ಒಂದು 2 ಕ್ರಾಸ್ 2 ಡಿಟರ್ಮಿನೆಂಟ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಎ ಬಿ ಸಿ ಡಿ ಇದನ್ನ ಇವ್ಯಾಲ್ಯುವೇಟ್ ಮಾಡಿ ಏನಾಗುತ್ತೆ ಎ ಡಿ ಮೈನಸ್ ಬಿ ಸಿ. ಓಕೆ, ಕಾಲ್ ಇಟ್ ಆಸ್ ಇಕ್ವೇಶನ್ ನಂಬರ್ 1. ಇವಾಗ ನಾವು ಹೊಸದಾಗಿ ಇನ್ನೊಂದು ಡಿಟರ್ಮಿನೆಂಟ್ ಕನ್ಸ್ಟ್ರಕ್ಟ್ ಮಾಡೋಣ. ಹೇಗೆ ಅಂತಂದ್ರೆ ಇದನ್ನೇ ಬಳಸ್ಕೊಂಡು ರೋಸ್ ಅನ್ನ ಇಂಟರ್ಚೇಂಜ್ ಆಗಿ ಕಾಲಮ್ಸ್ ಆಗಿ ಬರ್ಕೊಳ್ಳೋಣ. ಸೊ ಇಲ್ಲಿ ಏನಿದೆ ಎ ಬಿ ಸಿ ಡಿ ಈ ರೋ ನಲ್ಲಿ ಇದೆಲ್ಲ ಅದನ್ನ ಕಾಲಮ್ ಅಲ್ಲಿ ಬರೆಯೋಣ. ಸೊ ಕನ್ಸಿಡರ್ ಡೆಲ್ಟಾ 1 ಆಸ್, ನೋಡಿ ಇಲ್ಲಿ ಎ ಸಿ ಅನ್ನೋದು ಕಾಲಮ್ ಇದೆ ಅದನ್ನ ರೋ ಆಗಿ ಬರ್ದಿದೆ, ಬಿ ಡಿ ಅನ್ನೋದು ಕಾಲಮ್ ಇದೆ ಅದನ್ನ ರೋ ಆಗಿ ಬರ್ದಿದೆ. ಓಕೆ, ಸೊ ಇಂಟರ್ಚೇಂಜ್ ರೋಸ್ ಅಂಡ್ ಕಾಲಮ್ಸ್. ಸೊ ಇದು ಒಂದು ಹೊಸ ಡಿಟರ್ಮಿನೆಂಟ್. ಈಗ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ನೋಡಿ, ಎ ಡಿ ಮೈನಸ್ ಬಿ ಸಿ. ಸೊ ಈಗ ಕಂಪೇರ್ ಮಾಡಿ, ಇದು ಎ ಡಿ ಮೈನಸ್ ಬಿ ಸಿ ಇದೆ, ಇದು ಎ ಡಿ ಮೈನಸ್ ಬಿ ಸಿ ಇದೆ. ಸೊ ಕನ್ಕ್ಲೂಷನ್ ಏನಾಗುತ್ತೆ ನಿಮಗೆ, ದೇ ಆರ್ ಈಕ್ವಲ್ ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಡೆಲ್ಟಾ 1. ಸೊ ಹಾಗಂದಾಗ ಏನಾಯ್ತು, ಮೊದಲಿನ ವ್ಯಾಲ್ಯೂನು ಅದೇ ಈಗನೂ ವ್ಯಾಲ್ಯೂ ಅದೇ. ಇಂಟರ್ಚೇಂಜ್ ಮಾಡಿದಾಗಲೂ ರೋಸ್ ಮತ್ತು ಕಾಲಮ್ಸ್ ಅನ್ನ ಇಂಟರ್ಚೇಂಜ್ ಮಾಡಿದಾಗ ಬರೆದಾಗಲೂ ಸಹಿತ ವ್ಯಾಲ್ಯೂ ಅಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಅನ್ನೋದು ಈ ಪ್ರಾಪರ್ಟಿ ಹೇಳುತ್ತೆ. ಅದಕ್ಕೆ ಫ್ರಮ್ 1 and 2 ಡೆಲ್ಟಾ ಈಕ್ವಲ್ಸ್ ಟು ಡೆಲ್ಟಾ 1. ಸೊ ನಿಮಗೆ ಪ್ರೂಫ್ ಏನಾದರೂ 2 ಮಾರ್ಕ್ಸ್ಗೆಲ್ಲ ಬಂದರೆ ಇದನ್ನ 2 ಕ್ರಾಸ್ 2 ಇಂದ ಮಾಡಿ, ಯಾಕಂದ್ರೆ ಆರ್ಡರ್ ಮೆನ್ಷನ್ ಮಾಡಲಿಲ್ಲ ಅಂತಂದ್ರೆ ನೀವು ಬೆಟರ್ ಯು ಕ್ಯಾನ್ ಗೋ ಫಾರ್ 2 ಕ್ರಾಸ್ 2. ಎಸ್, ಸೊ ಅದಕ್ಕೆ ಇನ್ನೊಂದ್ಸಲ ರಿಪೀಟ್ ಮಾಡಿ, ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ರಿಮೇನ್ಸ್ ಅನ್ಚೇಂಜ್ಡ್ ಇಫ್ ಇಟ್ಸ್ ರೋಸ್ ಅಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್. ಕೆಲವು ಸಂದರ್ಭದಲ್ಲಿ ಬರುತ್ತೆ ನಮಗೆ ರೋಸ್ಗಳನ್ನೆಲ್ಲ ಕಾಲಮ್ಸ್ ಅಲ್ಲಿ ಇಂಟರ್ಚೇಂಜ್ ಮಾಡುವ ಪರಿಸ್ಥಿತಿ ಬರುತ್ತೆ, ಆವಾಗ ಈ ಪ್ರಾಪರ್ಟಿಯನ್ನ ನೀವು ಬಳಸಿಕೊಳ್ಳಬಹುದು. ಎಸ್, ಪ್ರಾಪರ್ಟಿ ನಂಬರ್ 2, ಇಫ್ ಎನಿ 2 rows or columns of a determinant are interchanged, then sign of determinant changes. ಯಾವುದೇ 2 ರೋಗಳನ್ನ ಅಥವಾ 2 ಕಾಲಮ್ಗಳನ್ನ ನಿಮಗೆ ಇಂಟರ್ಚೇಂಜ್ ಮಾಡಬೇಕಂದಾಗ ಇಂಟರ್ಚೇಂಜ್ ಮಾಡಬಹುದು. ಆದ್ರೆ ಏನಾಗುತ್ತೆ ಅಂತಂದ್ರೆ ಸೈನ್ ಆಫ್ ದ ಡಿಟರ್ಮಿನೆಂಟ್ ಚೇಂಜಸ್ ಅಂತಂದ್ರೆ ನೀವು ಪ್ಲಸ್ ಆಲ್ರೆಡಿ ಪ್ಲಸ್ ಅನ್ನೋ ಡಿಟರ್ಮಿನೆಂಟ್ ಇದ್ರೆ ಅದಕ್ಕೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಅದೇ ಇದು ಹೇಳುತ್ತೆ ಅಂತಂದ್ರೆ ನೀವು ಇದನ್ನ ಎಕ್ಸಾಂಪಲ್ ಮೂಲಕ ತಿಳ್ಕೊಂಡ್ರೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ 2 ಕ್ರಾಸ್ 2 ಎ ಬಿ ಸಿ ಡಿ. ಸಿಂಪ್ಲಿಫೈ ಮಾಡಿ ಎ ಡಿ ಮೈನಸ್ ಬಿ ಸಿ ಬರುತ್ತೆ, ಇದು ಗೊತ್ತಿದೆ ನಿಮಗೆ. ಓಕೆ, ಇದಕ್ಕೆ ಇಕ್ವೇಶನ್ 1 ಅನ್ನಿ. ಇವಾಗ ಏನ್ ಮಾಡೋಣ, ನಾವು 2 ರೋಗಳನ್ನ ಇಂಟರ್ಚೇಂಜ್ ಮಾಡೋಣ. ಇದು ಮೊದಲನೇ ರೋ ಎ ಬಿ ಇದೆಯಲ್ಲ ಅದನ್ನ ಸೆಕೆಂಡ್ ಪೊಸಿಷನ್ಗೆ ತಗೊಂಡು ಬರೋಣ. ಓಕೆ, ಸಿ ಡಿ ಅನ್ನ ಮೇಲೆ ಕಳಿಸಿ. ಸೊ ಇಂಟರ್ಚೇಂಜ್ R1 ಅಂಡ್ R2. ಇದು ಹೀಗೆ ಮಾಡಿದಾಗ ಏನಾಗುತ್ತೆ ನೋಡಿ, ಈ ಸಿ ಡಿ ಮೇಲೆ ಹೋಗುತ್ತೆ, ಅದನ್ನು ಹೊಸ ಡಿಟರ್ಮಿನೆಂಟ್ ಅಂತ ಕರೆಯೋಣ ಡೆಲ್ಟಾ 1 ಅಂತ. ಸೊ ಸಿ ಡಿ ಅನ್ನೋದು ಮೇಲೆ ಹೋಯ್ತು, ಎ ಬಿ ಅನ್ನೋದು ಕೆಳಗೆ ಬಂತು. ಸಿಂಪ್ಲಿಫೈ ಮಾಡಿ, ಈಗ ಇದೇನಾಯ್ತು ಬಿ ಇಂಟು ಸಿ ಬಿ ಸಿ ಮೈನಸ್ ಎ ಡಿ. ಇವಾಗ ಇಲ್ಲಿ ಗಮನಿಸಿದರೆ ಇದು ಪ್ಲಸ್ ಬಿ ಸಿ ಇದೆ, ಇಲ್ಲಿ ಮೈನಸ್ ಬಿ, ಇಲ್ಲಿ ಮೈನಸ್ ಬಿ ಸಿ ಇದೆ, ಇಲ್ಲಿ ಪ್ಲಸ್ ಬಿ ಸಿ ಇದೆ, ಇಲ್ಲಿ ಎ ಡಿ ಇದೆ, ಇಲ್ಲಿ ಮೈನಸ್ ಎ ಡಿ ಇದೆ. ಅಂದ್ರೆ ಎಕ್ಸಾಕ್ಟ್ಲಿ ದೇ ಆರ್ ಅಪೋಸಿಟ್ ಇನ್ ಸೈನ್. ಅದಕ್ಕೆ ನಾನು ಮೈನಸ್ ಇದನ್ನ ಕಾಮನ್ ತಕೊಂಡು ಈಗಲೂ ಬರೀತೀನಿ. ಇದರಿಂದ ಮೈನಸ್ ಕಾಮನ್ ತಕೊಂಡ್ರೆ ಎ ಡಿ ಮೈನಸ್ ಬಿ ಸಿ ಆಗುತ್ತೆ. ಸೊ ಇವಾಗ ಕಂಪೇರ್ ಮಾಡಿ 1 and 2 ಏನಾಗಿದೆ, ದೇ ಆರ್ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಸೈನ್. ಇದು ಎ ಡಿ ಮೈನಸ್ ಬಿ ಸಿ, ಎ ಡಿ ಮೈನಸ್ ಬಿ ಸಿ ಇದೆ, ಬಟ್ ಚಿಹ್ನೆ ಇಲ್ಲಿ ಮೈನಸ್ ಆಗಿದೆ. ಅದಕ್ಕೆ ಫ್ರಮ್ 1 and 2 ಏನ್ ಕನ್ಕ್ಲೂಡ್ ಮಾಡ್ತೀರಾ, ಡೆಲ್ಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಡೆಲ್ಟಾ 1 ಅಂತಂದ್ರೆ ಈ ಡೆಲ್ಟಾ 1 ಅನ್ನೋದು ರೋಗಳನ್ನ 2 ರೋಗಳನ್ನ ಚೇಂಜ್ ಮಾಡಿದಾಗ ಬಂದಂತ ಡಿಟರ್ಮಿನೆಂಟ್. ಅದಕ್ಕೆ ನೆನ್ಪಿಟ್ಕೊಳ್ಳಿ,
ಒಂದು ಡಿಟರ್ಮಿನೆಂಟ್ ಅಲ್ಲಿ ನೀವೇನಾದರೂ ಎರಡು ರೋಗಳನ್ನು ಇಂಟರ್ಚೇಂಜ್ ಮಾಡಿಕೊಂಡ್ರೆ ನೀವೇ ನಿಮ್ಮ ಇಷ್ಟ ಬಂದಂತೆ, ಆವಾಗ ಅದರ ಆಚೆ ಒಂದು ಎಕ್ಸ್ಟ್ರಾ ಮೈನಸ್ ಅನ್ನ ಇಟ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಈ ತರ ಒಂದು ಮೈನಸ್ ಅನ್ನ ನೀವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ರೋಗಳನ್ನ ಅಥವಾ ಎರಡು ಕಾಲಮ್ಸ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ. ಎಸ್, ಪ್ರಾಪರ್ಟಿ ನಂಬರ್ 3, ಇಫ್ ಎನಿ ಟೂ ರೋಸ್ or columns of a determinant are identical, then the value of determinant is 0. ಒಂದು ಡಿಟರ್ಮಿನೆಂಟ್ ಅಲ್ಲಿ ಯಾವುದೇ ಎರಡು ರೋಸು ಅಥವಾ ಯಾವುದೇ ಎರಡು ಕಾಲಮ್ಸು ಐಡೆಂಟಿಕಲ್ ಇದ್ರೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ನೇರವಾಗಿ 0 ಅಂತ ಬರೀಬೇಕು. ಅದೇ ಈ ಪ್ರಾಪರ್ಟಿ ಹೇಳೋದು. ಒಂದು ಶಾರ್ಟ್ ಆಗಿರೋದು ಎಕ್ಸಾಂಪಲ್ ನೋಡಿ, ಇಲ್ಲಿ 2x2 ಇಲ್ಲಿಯೂ ಎ ಬಿ ಇದೆ, ಇಲ್ಲಿಯೂ ಎ ಬಿ ಇದೆ ಅಂತಂದ್ರೆ ಎರಡು ರೋಗಳನ್ನ ಐಡೆಂಟಿಕಲ್ ಅಂತ ತಗೊಂಡಿದ್ದೀನಿ. ಓಕೆ, ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ, ಎ ಬಿ ಮೈನಸ್ ಎ ಬಿ ಆಗುತ್ತೆ 0. ಅದೇ ತರ ನೋಡಿ 3x3 4 6 3 5 8 9 4 6 3. ಇಲ್ಲಿ ಫಸ್ಟ್ ರೋ ಮತ್ತು ಥರ್ಡ್ ರೋ ಐಡೆಂಟಿಕಲ್ ಇರೋದು, ಸೇಮ್ ಇರೋದು, ಅದಕ್ಕೆ ಇದರ ವ್ಯಾಲ್ಯೂವನ್ನು ನೇರವಾಗಿ ನೀವು ಇಂಥ ಸಂದರ್ಭದಲ್ಲಿ 0 ಅಂತ ಬರಿಬೇಕು. ಓಕೆ, ಸೊ ದಟ್ ವಾಟ್ ದಿಸ್ ಪ್ರಾಪರ್ಟಿ ಟೆಲ್ಸ್ ಅಸ್. ಇಫ್ any two rows or columns of a determinant are identical, then the value of the determinant is 0 ಅಂತ. ಓಕೆ, ಸೊ ಇದನ್ನ ನೀವು ತಿಳ್ಕೊಳ್ಳಿ. ಇದನ್ನ ಬೇಕಾದ್ರೆ ನೀವು ಸಿಂಪ್ಲಿಫೈ ಮಾಡಿ ನೋಡ್ಬೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ಫೋರ್ತ್ ಪ್ರಾಪರ್ಟಿ. ಇಫ್ ಈಚ್ ಎಲಿಮೆಂಟ್ ಆಫ್ ಎ ರೋ or a column of a determinant is multiplied by constant k, then its value gets multiplied by k ಅಂತ. ನೋಡಿ, ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಂದು ಡೆಲ್ಟಾ ಕನ್ಸಿಡರ್ ಮಾಡಿ 2x2 ಎ ಬಿ ಸಿ ಡಿ. ಸಿಂಪ್ಲಿಫೈ ಮಾಡಿ, ಎ ಡಿ ಮೈನಸ್ ಬಿ ಸಿ ಆಗುತ್ತೆ, ಎ ಡಿ ಮೈನಸ್ ಬಿ ಸಿ. ಈಗ ಇಲ್ಲಿ ಏನು ಹೇಳುತ್ತೆ ಅಂತಂದ್ರೆ, ಇಫ್ ಈಚ್ ಎಲಿಮೆಂಟ್ ಆಫ್ ಎ ರೋ ಆರ್ ಅ ಕಾಲಮ್ ಆಫ್ ಎ ಡಿಟರ್ಮಿನೆಂಟ್ ಈಸ್ ಮಲ್ಟಿಪ್ಲೈಡ್ ಬೈ ಕಾನ್ಸ್ಟೆಂಟ್ ಕೆ. ನಾನೀಗೇನು ಮಾಡ್ತೀನಿ, ಇದರ ಒಂದು ರೋ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಫಸ್ಟ್ ರೋ ಸೆಲೆಕ್ಟ್ ಮಾಡ್ಕೊಳ್ತೀನಿ, ನೀವು ಯಾವ್ದಾರು ಮಾಡ್ಕೊಳ್ಳಿ. ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಫಸ್ಟ್ ರೋಗೆ ಕೆ ಅಂತಕ್ಕಂಥ ಕಾನ್ಸ್ಟಂಟ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಆಮೇಲೆ ಅದರ ಹೊಸ ಡಿಟರ್ಮಿನೆಂಟ್ಗೆ ಡೆಲ್ಟಾ 1 ಅಂತೀನಿ. ಓಕೆ, ಸೊ ಮಲ್ಟಿಪ್ಲೈ ಈಚ್ ಎಲಿಮೆಂಟ್ ಆಫ್ ಫಸ್ಟ್ ರೋ R1 ಬೈ ಕೆ ಅಂತ, ಆಮೇಲೆ ಆ ಹೊಸ ಡಿಟರ್ಮಿನೆಂಟ್ಗೆ ಡೆಲ್ಟಾ 1 ಅಂತ ಹೆಸರು ಕೊಡ್ತೀನಿ. ಸೊ ಈಗ ಏನು ಬರುತ್ತೆ, ಕೆ ಎ ಕೆ ಬಿ, ಇದು ಸಿ ಡಿ. ಹಾಗೆ ಇದನ್ನು ಸಿಂಪ್ಲಿಫೈ ಮಾಡಿ, ಕೆ ಎ ಡಿ ಮೈನಸ್ ಕೆ ಬಿ ಸಿ ಆಗುತ್ತೆ. ಕೆ ಕಾಮನ್ ತಕ್ಕೊಂಡ್ರೆ ಎ ಡಿ ಮೈನಸ್ ಬಿ ಸಿ ಆಗುತ್ತೆ. ಇದರಿಂದ ಕೆ ಕಾಮನ್ ತಕ್ಕೊಂಡಾಗ ಎ ಡಿ ಮೈನಸ್ ಬಿ ಸಿ. ಇವಾಗ ಇವೆರಡನ್ನ ಕಂಪೇರ್ ಮಾಡಿ, ಏನಾಯ್ತು ನೋಡಿ, ಇದು ಎ ಡಿ ಮೈನಸ್ ಬಿ ಸಿ ಇದೆ, ಇದು ಕೆ ಇಂಟು ಎ ಡಿ ಮೈನಸ್ ಬಿ ಸಿ ಇದೆ. ಅಂದರೆ ಡೆಲ್ಟಾ 1 ಈಸ್ ನಥಿಂಗ್ ಬಟ್ ಕೆ ಟೈಮ್ಸ್ ಡೆಲ್ಟಾ ಅಂತ. ಓಕೆ, ಸೊ ಡೆಲ್ಟಾ 1 ಈಸ್ ಕೆ ಟೈಮ್ಸ್ ಡೆಲ್ಟಾ. ಅಂದರೆ ನೋಡಿ, ದೆನ್ ಇಟ್ಸ್ ವ್ಯಾಲ್ಯೂ ಗೆಟ್ಸ್ ಮಲ್ಟಿಪ್ಲೈಡ್ ಬೈ ಕೆ. ನಾವೇನು ಮಾಡಿದ್ದೀವಿ, ಈ ಡೆಲ್ಟಾ ಅನ್ನೋ ಡಿಟರ್ಮಿನೆಂಟ್ಗೆ ಒಂದು ರೋ ಸೆಲೆಕ್ಟ್ ಮಾಡಿ ಅದಕ್ಕೆ ಕೆ ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಹಾಗಾದಾಗ ಎಂಡ್ ರಿಸಲ್ಟ್ ಏನು ಬಂತಂದ್ರೆ, ದ ಡಿಟರ್ಮಿನೆಂಟ್ ಗೆಟ್ಸ್ ಮಲ್ಟಿಪ್ಲೈಡ್ ಬೈ ಕೆ ಅಂತ. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಯಾವುದೇ ರೋ ಅಥವಾ ಯಾವುದೇ ಕಾಲಮ್ ಅಲ್ಲಿ ಯಾವ್ದಾರು ಒಂದು ಫ್ಯಾಕ್ಟರ್ ಕಾಮನ್ ಇದ್ರೆ ಕೆ ಅಂತಕ್ಕಂಥದ್ದು, ಅದನ್ನ ನಾವು ಡಿಟರ್ಮಿನೆಂಟ್ ಇಂದ ಕಾಮನ್ ತೆಗೆದುಕೊಳ್ಳಬಹುದು ಅನ್ನೋದನ್ನ ಈ ಪ್ರಾಪರ್ಟಿ ಇನ್ನೊಂದು ಅರ್ಥದಲ್ಲಿ ಹೇಳುತ್ತೆ. ಅದಕ್ಕೆ ನೀವು ನೆನಪಿಟ್ಕೊಳ್ಬೇಕಂತಂದ್ರೆ, ಯಾವ್ದಾರ ಎಲಿಮೆಂಟು ಯಾವ್ದಾರ ರೋನಲ್ಲಿ ಕಾಮನ್ ಆಗಿದ್ರೆ ಅದನ್ನ ನೀವು ಆಚೆ ಫ್ಯಾಕ್ಟರ್ನ ತೆಗೆದುಕೊಳ್ಬೇಕು. ಎಸ್, ಅದನ್ನೇ ಇಲ್ಲಿ ರಿಮಾರ್ಕ್. ಇದನ್ನ ನೋಡ್ಕೊಳ್ಬೇಕು ನೀವು. ವಿ ಕ್ಯಾನ್ ಟೇಕ್ ಔಟ್ ಎನಿ ಕಾಮನ್ ಫ್ಯಾಕ್ಟರ್ ಫ್ರಮ್ ಎನಿ ಒನ್ ರೋ ಆರ್ ಎನಿ ಒನ್ ಕಾಲಮ್ ಆಫ್ ಎ ಗಿವನ್ ಡಿಟರ್ಮಿನೆಂಟ್. ನಾನು ಹೇಳಿದಾಗೆ ಇಲ್ಲಿ ನೋಡಿ, ಇದೊಂದು ಎಕ್ಸಾಂಪಲ್ ಗಮನಿಸಿ. 4 - 1 0, 8 10 12 3 1 5. ಇಲ್ಲಿ ಸೆಕೆಂಡ್ ರೋ ನೋಡಿ, 8 10 12. 8 10 12 2 ಟೇಬಲ್ ಅಲ್ಲಿ ಬರುತ್ತೆ, ಎರಡರ ಬಗ್ಗೆಯಲ್ಲಿ ಬರುತ್ತೆ. ಅಂದ್ರೆ 2 4 2 5 2 6. ಅಂದ್ರೆ 2 ಅನ್ನೋದು ಕಾಮನ್ ಫ್ಯಾಕ್ಟರ್ ಇದೆ ಇವುಗಳಲ್ಲಿ. ಅದಕ್ಕೆ ನೀವು 2 ಅನ್ನೋದ ಡಿಟರ್ಮಿನೆಂಟ್ ಇಂದ ಕಾಮನ್ ತಕ್ಕೊಳ್ಬೇಕು. ಸೊ ಇದನ್ನ ಈ ತರ ಬರೀಬಹುದು, 2 ಅನ್ನು ತಗೊಂಡು ಇದು 2 4 2 5 2 6. ಓಕೆ, ಅದೇ ತರ ಇಲ್ಲಿ ಇನ್ನೊಂದೇನಾದ್ರೂ ಕಾಮನ್ ಬರ್ತಿದ್ರೆ ಅದನ್ನ ತೆಗೆದು ಇಲ್ಲೇ ಇಟ್ಕೋಬೇಕು. ಸೊ ದಿಸ್ ಈಸ್ ದ ಪ್ರಾಪರ್ಟಿ. ಸೊ ಹಿಯರ್ ಈಸ್ ಒನ್ ಮೋರ್ ರಿಮಾರ್ಕ್.
If corresponding elements of any row of a determinant are proportional, then its value is 0 ಅಂತ. ನೋಡಿ ಇದೊಂದು ಡಿಟರ್ಮಿನೆಂಟ್ ಗಮನಿಸಿ. 4 5 6 8 10 12 3 1 5. ಈಗ 4/8 ಅಂದ್ರೆ 1/2 ಬರುತ್ತೆ, 5/10 ಅಂದ್ರೆ 1/2 ಬರುತ್ತೆ, 6/12 ಅಂದ್ರೆ 1/2 ಬರುತ್ತೆ. ಇದರ ಅರ್ಥ ದಿ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಫಸ್ಟ್ ರೋ ಅಂಡ್ ಸೆಕೆಂಡ್ ರೋ ಆರ್ ಪ್ರಪೋರ್ಷನಲ್ ಅಂತ. ಓಕೆ, ಸೊ ಹೀಗಿದ್ದಾಗಲೂ ಸಹಿತ ನೀವು ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ 0 ಅನ್ನೋದು ಈ ಒಂದು ನೋಟ್ ಹೇಳುತ್ತೆ ನಿಮಗೆ. ಇಫ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಎನಿ ಟೂ ರೋಸ್ ಆಫ್ ಎ ಡಿಟರ್ಮಿನೆಂಟ್ ಆರ್ ಪ್ರಪೋರ್ಷನಲ್, ದೆನ್ ಇಟ್ಸ್ ವ್ಯಾಲ್ಯೂ ಇಸ್ 0. ಅದು ಹೇಗೆ ಆಗುತ್ತಂತ ನೋಡಿ. ಈ ಸೆಕೆಂಡ್ ರೋ ಇಂದ ಕಾಮನ್ ಫ್ಯಾಕ್ಟರ್ ಅನ್ನು ರಿಮೂವ್ ಮಾಡಿ. ಸೊ ಕಾಮನ್ ಫ್ಯಾಕ್ಟರ್ ಎಷ್ಟು? 2 ಕಾಮನ್ ತಗೊಂಡ್ರೆ ಈ 4 5 6 ಇದು 4 5 6. ಸೊ 2 ರೋಸ್ ಐಡೆಂಟಿಕಲ್ ಆಗುತ್ತೆ. ಈಗ ಇದ್ರ ವ್ಯಾಲ್ಯೂವನ್ನ ನೀವು ನೇರವಾಗಿ 0 ಅಂತ ಇಡ್ಬೋದು. ಓಕೆ, ಸೊ 2 into 0 is 0 ಅಂತ. ಸೊ ಈ ಒಂದು ರಿಮಾರ್ಕ್ ಹೇಳುತ್ತೆ. ಅದೇ ತರ ನೋಡಿ ಪ್ರಾಪರ್ಟಿ 5. ಇಫ್ ಸಮ್ ಆರ್ all elements of row of a determinant are expressed as sum of two terms, then the determinant can be expressed as sum of two determinants ಅಂತ. ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದು ಡಿಟರ್ಮಿನೆಂಟ್ ಇದೆ. ಇದರ ಫಸ್ಟ್ ರೋ ಅನ್ನು ಗಮನಿಸಿ. ಫಸ್ಟ್ ರೋ ಎಲಿಮೆಂಟ್ಸ್ ಏನಿದೆ? ಸಮ್ ಆಫ್ ಟೂ ಟರ್ಮ್ಸ್ ಇದೆ, a plus x, b plus y, c plus z. ಓಕೆ, ಅದೇ ಹೇಳುತ್ತೆ ಇಫ್ ಸಮ್ or all elements of a determinant, all elements of a row or column of a determinant are expressed as sum of two or more, then the determinant can be expressed as sum of two determinants. So ಹೀಗಿದ್ದಾಗ ಇದನ್ನ sum of two determinants ಅನ್ನ ಬರೀಬಹುದು ಅನ್ನೋದು ಈ ಪ್ರಾಪರ್ಟಿ ಹೇಳುತ್ತೆ. ಅದಕ್ಕೆ ಇಲ್ಲಿ ಏನು ಬರೆದಿದೆ? ಮೊದಲನೇ ಡಿಟರ್ಮಿನೆಂಟು ಎ ಡಿ ಜಿ ಬಿ ಇ ಎಚ್ ಸಿ ಎಫ್ ಐ ಇದೆ, ಪ್ಲಸ್ ಎರಡನೇ ಡಿಟರ್ಮಿನೆಂಟು ಎಕ್ಸ್ ಡಿ ಜಿ ವೈ ಇ ಎಚ್ ಝೆಡ್ ಎಫ್ ಐ, ಈ ತರ ಬರೀಬಹುದು. ಸಪೋಸ್ ಇಟ್ ಇಸ್ ಸಮ್ ಆಫ್ 3 ಎಲಿಮೆಂಟ್ಸ್ ಇದ್ರೆ ಅದನ್ನ 3 ಡಿಟರ್ಮಿನೆಂಟ್ಸ್ ಆಗಿ ಬರೀಬಹುದು. ಎಸ್ ನೋಡಿ, ಇಫ್ ಪ್ರಾಪರ್ಟಿ ನಂಬರ್ 6, ಇಫ್ ಟು ಈಚ್ ಎಲಿಮೆಂಟ್ ಆಫ್ ಎನಿ ರೋ ಆರ್ ಅ ಕಾಲಮ್ ಆಫ್ ಎ ಡಿಟರ್ಮಿನೆಂಟ್ the equimultiples of corresponding elements of other row are added, then the value of determinant remains same ಅಂತ ಒಂದು ಎಕ್ಸಾಂಪಲ್ ಅನ್ನ ನೀವು ನೋಡಬಹುದು. ಅದಕ್ಕೆ ಪೂರ್ವದಲ್ಲಿ ಇದನ್ನ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹೇಗೆ ಅಂತಂದ್ರೆ the value of determinant remains same if we apply the operation ri as ri plus krj. ಇದರ ಅರ್ಥ ನೋಡಿ, ಯಾವುದೇ ಒಂದು ರೋ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ನೀವು ಚೇಂಜ್ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ ಈ ತರ ಆಪರೇಷನ್ ಮಾಡಿ, ನಿಮಗೆ RI ಅಂತಕ್ಕಂಥದ್ದು ಅಂದ್ರೆ R1 ಇರ್ಬೋದು, R2 ಇರ್ಬೋದು, ಯಾವ್ದಾರ ಒಂದು ರೋ, ಆ ರೋಗೆ ನಿಮಗೆ ಇಷ್ಟವಾದಂತ ರೋಗೆ ಒಂದು ಕಾನ್ಸ್ಟಂಟ್ ಮಲ್ಟಿಪ್ಲೈ ಮಾಡಿ ಅದನ್ನ ಆ ರೋ ಜೊತೆಗೆ ಆಡ್ ಮಾಡಿ ನೀವು ಹೊಸ ರೋ ಕನ್ಸ್ಟ್ರಕ್ಟ್ ಮಾಡ್ಬೋದು, ಹೊಸ ರೋ ಆಗಿ ರಿಪ್ಲೇಸ್ ಮಾಡ್ಬೋದು ಅನ್ನೋದು ಇದು ಹೇಳುತ್ತೆ. ಅದೇ ರೀತಿ ನೋಡಿ, ನಿಮ್ಗೇನಾದ್ರೂ ಒಂದು ಕಾಲಮ್ ಅನ್ನ ಚೇಂಜ್ ಮಾಡೋ ಬಯಸಿದ್ರೆ, ಸಿ ಐ ಅನ್ನ ಕಾಲಮ್ C1 C2 ಯಾವ್ದಾರ, ಅದಕ್ಕೆ ಏನ್ ಮಾಡ್ಬೇಕು ನೀವು? ನಿಮಗೆ ಬೇಕಾದಂತ ಕಾಲಮ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ನಿಮಗೆ ಇಷ್ಟವಾದಂತ ನಂಬರ್ ಅನ್ನ ತಕ್ಕೊಂಡು ಅದಕ್ಕೆ ಮಲ್ಟಿಪ್ಲೈ ಮಾಡಿ ನಿಮಗೆ ರೀಪ್ಲೇಸ್ ಮಾಡಬೇಕಾದಂತ ಕಾಲಮ್ ಅಲ್ಲಿ ಆಡ್ ಮಾಡಿ ಹೊಸ ಕಾಲಮ್ ಅನ್ನ ಬರೀಬಹುದು ಅನ್ನೋದು ಈ ಪ್ರಾಪರ್ಟಿ ಹೇಳುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ. ಇದನ್ನ ಈ ತರ ನೆನಪಿಟ್ಕೊಂಡ್ರೆ ಬೆಸ್ಟ್. ಇದು ನಿಮಗೆ ದೊಡ್ಡ ಸ್ಟೇಟ್ಮೆಂಟ್ ಅನ್ಸುತ್ತೆ. ಅದಕ್ಕೆ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ರಿಮೇನ್ಸ್ ಸೇಮ್ ಇಫ್ ವಿ ಅಪ್ಲೈ ದ ಆಪರೇಷನ್ ದಿಸ್. ಇದ್ರ ಬಗ್ಗೆ ಎಕ್ಸಾಂಪಲ್ ಅನ್ನು ನೋಡೋಣ ನಾವು. ಸೊ ಸದ್ಯಕ್ಕೆ ಈ ಪ್ರಾಪರ್ಟಿಯನ್ನ ನೆನಪಿಟ್ಕೊಳ್ಳಿ. ಪ್ರಾಪರ್ಟಿ ನಂಬರ್ 7, ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು ದಿ ಪ್ರಾಡಕ್ಟ್ ಆಫ್ ದಿ ಡಯಾಗೋನಲ್ ಎಲಿಮೆಂಟ್ಸ್ ಇಫ್ ಆಲ್ ದ ಎಲಿಮೆಂಟ್ಸ್ ಬಿಲೋ ಆರ್ ಅಬೌವ್ ದ ಡಯಾಗೋನಲ್ ಆರ್ 0. ಅಂದ್ರೆ ನೋಡಿ, ಇದೊಂದು ಡಿಟರ್ಮಿನೆಂಟ್ ಇದೆ, ಇದರ ಡಯಾಗೋನಲ್ ಇದು ಮೇನ್ ಡಯಾಗೋನಲ್, ಇದರ ಕೆಳಗಡೆ ಈ 3 ಎಲಿಮೆಂಟ್ಸ್ 0 ಇದ್ರೆ ಅದರ ವ್ಯಾಲ್ಯೂವನ್ನು ನೀವು ಪ್ರಾಡಕ್ಟ್ ಆಫ್ ಡಯಾಗೋನಲ್ಸ್ ಅಂತ ಬರಿಬೇಕು, 4 into 5 into 3. ಅದೇ ತರ ಇದರ ಮೇಲೆ ಏನಾದರೂ 3 ಎಲಿಮೆಂಟ್ಸ್ 0 ಬಂದಿದ್ರೆ ಅದರ ವ್ಯಾಲ್ಯೂವನ್ನು ಸಹಿತ ನೀವು
ಪ್ರಾಡಕ್ಟ್ ಆಫ್ ಡಯಾಗೋನಲ್ಸ್ ಅಂತ ಬರೆದ್ರೆ ಆಯಿತು. ಓಕೆ, ಸೊ ಈ ಪ್ರಾಪರ್ಟಿನೂ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಎಸ್, ನೌ we will discuss some problems from exercise 4.2. So here is the first one. Using the property of determinants and without expanding actually expansion, prove that. ಇದನ್ನ ಪ್ರೂವ್ ಮಾಡಬೇಕಾಗಿದೆ. ಇದೊಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ವಿದೌಟ್ ಆಕ್ಚುಯಲ್ ಎಕ್ಸ್ಪಾನ್ಷನ್ ಯು ಹ್ಯಾವ್ ಟು ಪ್ರೂವ್ ದಟ್ ದಿಸ್ ಇಸ್ 0. ನೀವು ಎಕ್ಸ್ಪಾನ್ಷನ್ ಮಾಡ್ತಾ ಹೋದ್ರೆ ಇಟ್ ಬಿಕಮ್ಸ್ ಲೆಂಗ್ದಿಯರ್. ಅದಕ್ಕೆ ಪ್ರಾಪರ್ಟೀಸ್ ಅನ್ನ ಬಳಸ್ಕೊಳ್ಳೋದು ಇಟ್ ಇಸ್ ಬೆಸ್ಟ್ ವೇ. ಓಕೆ, ಸೊ ಕನ್ಸಿಡರ್ LHS. LHS ಇಸ್ ದಿಸ್. ಇಲ್ಲಿ ನೋಡಿ, ಥರ್ಡ್ ಕಾಲಮ್ ನ ಎಲಿಮೆಂಟ್ಸ್ ಏನಾಗಿದೆ, ಈಚ್ ಎಲಿಮೆಂಟ್ ಈಸ್ ಸಮ್ ಆಫ್ 2 ಟರ್ಮ್ಸ್ x ಪ್ಲಸ್ a y ಪ್ಲಸ್ b z ಪ್ಲಸ್ c. ಇದನ್ನ ಪ್ರಾಪರ್ಟಿ ಪ್ರಕಾರ 2 ಡಿಟರ್ಮಿನೆಂಟ್ಸ್ ಆಗಿ ಬರೀಬಹುದು. ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ 2 ಡಿಟರ್ಮಿನೆಂಟ್ಸ್. ಹಿಂದೆ ಹೇಳಿದ ಪ್ರಾಪರ್ಟಿ. ಇವಾಗ ಇದನ್ನ ಗಮನಿಸಿ, ಇಲ್ಲಿ 2 ಕಾಲಮ್ಸ್ ಸೇಮ್ ಇದೆ, ಫಸ್ಟ್ ಅಂಡ್ ಥರ್ಡ್. ಸೊ ಇದರ ವ್ಯಾಲ್ಯೂ 0. ಇಲ್ಲಿ ಸೆಕೆಂಡ್ ಅಂಡ್ ಥರ್ಡ್ ಕಾಲಮ್ಸ್ ಸೇಮ್ ಇದೆ, ಇದರ ವ್ಯಾಲ್ಯೂ 0 ಅಂತ ನೀವು ಬರೀಬಹುದು. ಎಸ್, ಸೊ ಇಟ್ ಈಸ್ 0 plus 0 which is 0. So you proved without actual expansion. Next, prove that this one, this determinant equal to 0 using properties of determinants. ನೀವು ಇದೇ ತರ ಎಕ್ಸ್ಪಾನ್ಷನ್ ಮಾಡಕ್ ಹೋದ್ರೆ ಇಟ್ ಈಸ್ ವೆರಿ ಲೆಂಗ್ದಿ. ಅದಕ್ಕೆ ಕನ್ಸಿಡರ್ LHS. ಓಕೆ, ಇವಾಗ ಗಮನಿಸಿ, ಯಾವುದೇ ಒಂದು ರೋ ಅನ್ನೋ ಕಾಲಮ್ನ ಎಲಿಮೆಂಟ್ಸ್ ಗಮನಿಸಿದಾಗ ಇಲ್ಲಿ ಎ ಇದ್ರೆ ಒಂದು ಮೈನಸ್ ಎ ಇದೆ, ಅಲ್ಲೇ ಮುಂದೆ ಬಿ ಇದ್ರೆ ಮೈನಸ್ ಬಿ, ಸಿ ಇದ್ರೆ ಮೈನಸ್ ಸಿ. ಅದೇ ತರ ಇಲ್ಲಿ ನೋಡಿ, ಈಗ ನೋಡಿದಾಗ ಗೊತ್ತಾಗುತ್ತೆ, ಎ ಮೈನಸ್ ಎ ಇದೆ, ಮೈನಸ್ ಪಿ ಬಿ ಇದೆ, ಮೈನಸ್ ಸಿ ಸಿ ಇದೆ. ಅದಕ್ಕೆ ನಿಮಗೆ ಒಂದು ಅವಕಾಶ ಇದೆ, ಏನಂತ ಪ್ರಾಪರ್ಟಿ ಪ್ರಕಾರ ಯಾವುದೇ ರೋ ಅನ್ನ ಅಥವಾ ಯಾವುದೇ ಕಾಲಮ್ ಅನ್ನ ರಿಪ್ಲೇಸ್ ಮಾಡಬಹುದು ಬೈ ಚೂಸಿಂಗ್ ಎಲಿಮೆಂಟ್ಸ್ ಆಫ್ ಅದರ್ ರೋ ಅಥವಾ ಅದರ್ ಕಾಲಮ್. ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ ಕಾಲಮ್ಗೆ ಇವೆರಡು ಕಾಲಮ್ ಅನ್ನ ಆಡ್ ಮಾಡ್ತೀನಿ. ಸೊ ರೀಪ್ಲೇಸ್ C1 ಆಸ್ C1 ಪ್ಲಸ್ C2 ಪ್ಲಸ್ C3. ಇದು ಅವಕಾಶ ಇದೆ ನಿಮಗೆ ಡಿಟರ್ಮಿನೆಂಟ್ ಅಲ್ಲಿ. ಓಕೆ, ಸೊ ನೀವು ಬೇಕಂದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡು ಆಡ್ ಮಾಡ್ಕೋಬಹುದು. ಎಸ್, ನಾನು 1ರಿಂದ ಏನು ಮಲ್ಟಿಪ್ಲೈ ಮಾಡಿಲ್ಲ, ಅಂದ್ರೆ 1ರಿಂದ ಮಲ್ಟಿಪ್ಲೈ ಮಾಡಿದ್ರಿ. ಸೊ ಐ ರೀಪ್ಲೇಸ್ C1 ಆಸ್ ಸಮ್ ಆಫ್ C1 C2 C3 ಇನ್ ದಿಸ್ ಪ್ಲೇಸ್. ಓಕೆ, ಸೊ ಅವಾಗ ಏನಾಗುತ್ತೆ ನೋಡಿ, a ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಪ್ಲಸ್ ಸಿ ಮೈನಸ್ ಎ. ಅದೇ ತರ ಬಿ ಮೈನಸ್ ಸಿ ಪ್ಲಸ್ ಸಿ ಮೈನಸ್ ಎ ಮೈನಸ್ ಬಿ. ಸೊ ಫಸ್ಟ್ ಕಾಲಮ್ ಅಲ್ಲಿ ಅಷ್ಟನ್ನು ಆಡ್ ಮಾಡಿ ಫಸ್ಟ್ ಕಾಲಮ್ ಪೊಸಿಷನ್ ಅಲ್ಲಿ ಬರ್ದಿದ್ದೀನಿ. ಈ 2 ಕಾಲಮ್ಸ್ ಹಾಗೆ ಇದೆ, ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ ಏನು ಡಿಸ್ಟರ್ಬ್ ಮಾಡಿಲ್ಲ, ಅದು ಹಾಗೆ ಇದೆ. ಇವಾಗ ಇಲ್ಲಿ ನೋಡಿದ್ರೆ ಎ ಕ್ಯಾನ್ಸಲ್ ಆಗುತ್ತೆ, ಸಿ ಸಿ ಕ್ಯಾನ್ಸಲ್ ಆಗುತ್ತೆ, ಬಿ ಬಿ ಕ್ಯಾನ್ಸಲ್ ಆಗುತ್ತೆ. ಅದೇ ತರ ಇಲ್ಲಿಯೂ ಸಹಿತ ಮೈನಸ್ ಬಿ ಬಿ ಕ್ಯಾನ್ಸಲ್, ಎ ಕ್ಯಾನ್ಸಲ್, ಸಿ ಸಿ. ಸೊ ಎಲ್ಲ ಎಲಿಮೆಂಟ್ಸು 0 ಆಗುತ್ತೆ ಫಸ್ಟ್ ಕಾಲಮ್ದು. ಸೊ ವಿಲ್ ಗೆಟ್ 0 0 0 ಫಸ್ಟ್ ಕಾಲಮ್ ಅಲ್ಲಿ. ಇವು ಹಾಗೆ ಉಳಿತವೆ. ಓಕೆ, ಸೊ ಇವಾಗ ಇನ್ನೊಂದು ಪ್ರಾಪರ್ಟಿ ನೆನ್ಪಿಟ್ಕೊಳ್ಬೇಕು. ಇಫ್ ಆಲ್ ದ ಎಲಿಮೆಂಟ್ಸ್ ಆಫ್ ಎನಿ ರೋ ಆರ್ ಎನಿ ಕಾಲಮ್ ಆರ್ ಝೀರೋಸ್, ದೆನ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಸ್ 0. ಅದಕ್ಕೆ ನೀವು ಎಕ್ಸ್ಪಾಂಡ್ ಮಾಡಿದ್ರು ಸಾಕು, ಇದು ಸಹಿತ 0 ಬಂದೇ ಬರುತ್ತೆ. ಸೊ ನೇರವಾಗಿ ಇದನ್ನ 0 ಅಂತ ಇಟ್ಕೊಳ್ಳಿ. ಓಕೆ, ಯಾಕೆಂದ್ರೆ ಫಸ್ಟ್ ಕಾಲಮ್ನ ಎಲ್ಲ ಎಲಿಮೆಂಟ್ಸ್ 0 ಇದೆ. ಅದೇ ತರ ಫಸ್ಟ್ ರೋ ಅಥವಾ ಸೆಕೆಂಡ್ ರೋ ಥರ್ಡ್ ರೋ ಯಾವುದೇ ರೋನ ಅಥವಾ ಯಾವುದೇ ಕಾಲಮ್ ಅನ್ನ ಎಲ್ಲ ಎಲಿಮೆಂಟ್ಸ್ 0 ಇದ್ರೆ ಅದರ ವ್ಯಾಲ್ಯೂ 0 ಅಂತ ನೀವು ಇಡಬೇಕು. ಎಸ್, here is question number 3. Without expansion using properties of determinants, ಇದನ್ನ ಪ್ರೂವ್ ಮಾಡಿ equal to 0 ಅಂತ. ಓಕೆ, ಸೊ ಕನ್ಸಿಡರ್ LHS this. ಸೊ ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನ್ಸ್ಬೋದು, ಬಟ್ ಇಲ್ಲೊಂದು ರಿಲೇಷನ್ ನೋಡಿ ಏನಿದೆ 7 ಮತ್ತು 65ಗೆ. 7 9 63, ಸೊ 65 ಹತ್ರ ಇದೆ. 8 ಮತ್ತು 75ಗೆ 8 9 72, ಸೊ 75ಗೆ ನಿಯರ್ ಇದೆ. 9 9 81, ಅದು 86ಗೆ ನಿಯರ್ ಇದೆ. ಅದಕ್ಕೆ ಸ್ವಲ್ಪ ಇದನ್ನ ಮಾಡಿಫೈ ಮಾಡಿ ಬರೆಯೋಣ. ಈ 65ನ ಹೀಗೆ ಬರಿತೀನಿ, 63 ಪ್ಲಸ್ 2
70 and 5 ಅನ್ನ 72 plus 3, 86 ಅನ್ನ 81 plus 5. ಸೊ ಇದನ್ನ ನಾವು ಈಗ ಸಮ್ ಆಫ್ ಟೂ ಡಿಟರ್ಮಿನೆಂಟ್ಸ್ ಆಗಿ ಬರೆಯೋದು ಹೇಗೆ, ಈ ತರ 63, 72, 81, ಇಲ್ಲಿ 2, 3, 5 ಬರುತ್ತೆ, ಬಾಕಿ ಎರಡು ಕಾಲಮ್ಸ್ ಸೇಮ್. ಇವಾಗ ನೋಡಿ 63, 72, 81 ಇವು ಯಾವ ಟೇಬಲ್ ಅಲ್ಲಿ ಇದೆ, 9 ಟೇಬಲ್ ಇದೆ. ಸೊ 9 ಕಾಲಮ್ ಕಾಮನ್ ಬರುತ್ತೆ, 9 ಕಾಲಮ್ ಕಾಮನ್ ಫ್ರಾಮ್ ಥರ್ಡ್ ಕಾಲಮ್. ಅದಕ್ಕೆ 9 ಕಾಮನ್ ತಕ್ಕೊಂಡು ಟೇಕಿಂಗ್ 9 ಕಾಮನ್ ಫ್ರಾಮ್ C3. ಸೊ C3 ಇಂದ 9 ಕಾಮನ್ ತಕ್ಕೊಂಡಾಗ 9 ಇಂಟು ಇದು 2, 3, 5 ಹಾಗೆ 7, 8, 9 ಹಾಗೆ ಇದು ನೋಡಿ 9 7 ಜಾ 63, 9 8 ಜಾ 72, 9 9 ಜಾ 81 ಇದು ಹಾಗೆ. ಇವಾಗ ನೋಡಿ ಇಲ್ಲಿ ಎರಡು ಕಾಲಮ್ಸ್ ಸೇಮ್ ಇದೆ, ಇದರ ವ್ಯಾಲ್ಯೂ 0 ಆಗುತ್ತೆ. ಇಲ್ಲಿ ಎರಡು ಕಾಲಮ್ಸ್ ಸೇಮ್ ಬಂತು, ಇದರ ವ್ಯಾಲ್ಯೂ 0 ಆಗುತ್ತೆ. ಸೊ ಇದನ್ನ 9 ಇಂಟು 0 ಪ್ಲಸ್ 0 ಟೋಟಲ್ ಆಗಿ 0 ಅಂತ ನೀವು ಬರೀಬಹುದು. ಎಸ್, ಓಕೆ. ವಿ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಎಕ್ಸಾಂಪಲ್. ಪ್ರೂವ್ ದ್ಯಾಟ್. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ, 1 1 1 ಇಲ್ಲಿ ಬಿ ಸಿ ಸಿ ಎ ಬಿ, ಇಲ್ಲಿ ಎ ಇಂಟು ಬಿ ಪ್ಲಸ್ ಸಿ, ಬಿ ಇಂಟು ಸಿ ಪ್ಲಸ್ ಎ, ಸಿ ಇಂಟು ಎ ಪ್ಲಸ್ ಬಿ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕಾಗಿದೆ ಯೂಸಿಂಗ್ ಪ್ರಾಪರ್ಟೀಸ್. ಎಸ್, ಕನ್ಸಿಡರ್ ಎಲ್ ಎಚ್ ಎಸ್ ಆಸ್ ದಿಸ್. ಇದನ್ನ ಸ್ವಲ್ಪ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎ ಇಂಟು ಬಿ, ಎ ಇಂಟು ಸಿ, ಬಿ ಇಂಟು ಸಿ, ಬಿ ಇಂಟು ಎ, ಸಿ ಇಂಟು ಎ, ಸಿ ಇಂಟು ಬಿ. ಈಗ ನೀವು ಗಮನಿಸ್ಬೇಕಿಲ್ಲಿ, ಇಲ್ಲಿ ಎ ಬಿ ಎ ಸಿ ಇದೆ, ಇಲ್ಲಿ ಬಿ ಸಿ ಇಲ್ಲ. ಸೊ ಆ ಬಿ ಸಿ ಅಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ಅದೇ ಥರ ಇಲ್ಲಿ ಎ ಬಿ ಬಿ ಸಿ ಇದೆ, ಇದಕ್ಕೊಂದು ಸಿ ಎ ಆ್ಯಡ್ ಮಾಡಿಕೊಂಡ್ರೆ ಇವೆರಡು ಸೇಮ್ ಆಗುತ್ತೆ. ಓಕೆ, ಸೊ ಈಗ ಏನು ಮಾಡೋಣ, ನಾವು ಥರ್ಡ್ ಕಾಲಮ್ಗೆ ಈ ಸೆಕೆಂಡ್ ಕಾಲಮ್ ಅನ್ನ ಆ್ಯಡ್ ಮಾಡೋಣ. ಓಕೆ, ಸೊ ರೀಪ್ಲೇಸ್ C3 ಆಸ್ C2 ಪ್ಲಸ್ C3. ಸೆಕೆಂಡ್ ರೋ ಮತ್ತು ಥರ್ಡ್ ಕಾಲಮ್ ಅನ್ನ ಸೆಕೆಂಡ್ ಕಾಲಮ್ ಮತ್ತು ಥರ್ಡ್ ಕಾಲಮ್ ಅನ್ನ ಆ್ಯಡ್ ಮಾಡಿ ಥರ್ಡ್ ಕಾಲಮ್ ಅಲ್ಲಿ ಬರೀರಿ. ಸೊ ಏನಾಗುತ್ತೆ ನೋಡಿ, 1 1 1 ಇದು ಸೆಕೆಂಡ್ ಕಾಲಮ್ ಆಸ್ ಇಟ್ ಈಸ್. ಥರ್ಡ್ ಕಾಲಮ್ಗೆ ಸೆಕೆಂಡ್ ಕಾಲಮ್ ಅನ್ನ ಆ್ಯಡ್ ಮಾಡಿದೆ. ಈಗ ಗಮನಿಸಿ, ಎಲ್ಲದರಲ್ಲಿ ಏನಿದೆ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಎಲ್ಲದರಲ್ಲಿದೆ. ಎ ಬಿ ಇಲ್ಲಿದೆ, ಇಲ್ಲಿದೆ. ಓಕೆ, ಎ ಸಿ ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಬಿ ಸಿ ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಅಂದರೆ ಥರ್ಡ್ ಕಾಲಮ್ ಅಲ್ಲಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅನ್ನೋದು ಕಾಮನ್ ಬರುತ್ತೆ. ಅದನ್ನು ಕಾಮನ್ ತಗೊಳ್ಳೋಣ. ಟೇಕಿಂಗ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಕಾಮನ್ ಫ್ರಮ್ C3. ಸೊ ಇದು 1 1 1 ಆಗುತ್ತೆ, ಇದು 1 1 1 ಆಗುತ್ತೆ, ಇದು ಬಿ ಸಿ ಸಿ ಎ ಹಾಗೆ ಉಳಿತೆ. ಈಗ ಇಲ್ಲಿ ಎರಡು ಕಾಲಮ್ಸ್ ಐಡೆಂಟಿಕಲ್ ಆಯಿತು. ಸೊ ಇದರ ವ್ಯಾಲ್ಯೂ ನೇರವಾಗಿ 0 ಅಂತ ಇಡಬೇಕು. ಓಕೆ, ಬಿಕಾಸ್ ಟೂ ಕಾಲಮ್ಸ್ ಆರ್ ಐಡೆಂಟಿಕಲ್, C1 ಆ್ಯಂಡ್ C3 ಆರ್ ಐಡೆಂಟಿಕಲ್ ಅಂತ ಹೇಳ್ಬೋದು. ಎಸ್, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ಪ್ರೂವ್ ದ್ಯಾಟ್ ದಿಸ್ ಈಕ್ವಲ್ಸ್ ಟು 2 times ದಿಸ್ ಡಿಟರ್ಮಿನೆಂಟ್. ಓಕೆ, ಈ ಡಿಟರ್ಮಿನೆಂಟ್ ಇದ್ದು 2 times ಇದಂತ ಹೇಳ್ತಾರೆ. ವೆರಿ ಸಿಂಪಲ್ ಆಗಿರುತ್ತೆ, ನೋಡ್ಲಿಕ್ಕೆ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು, ಬಟ್ ವೆರಿ ಈಸಿಲಿ ಯು ಕ್ಯಾನ್ ಪ್ರೂವ್ ಇಟ್. ಆಸ್ ಯೂಶುವಲ್ ಕನ್ಸಿಡರ್ ಎಲ್ ಎಚ್ ಎಸ್ ದಿಸ್. ಇದನ್ನ ಸಮ್ ಆಫ್ 2 ಡಿಟರ್ಮಿನೆಂಟ್ ಆಗಿ ಬರೆಯೋಣ ಬೈ ದ ಪ್ರಾಪರ್ಟಿ. ಇದನ್ನ 2 ಡಿಟರ್ಮಿನೆಂಟ್ಗಳಾಗಿ ಸಮ್ ಆಗಿ ಬರೆಯೋದು. ಎಸ್, ಗೊತ್ತೇ ಇದೆ ಹೇಗೆ ಬರಿಬೇಕಂತ. ಇದು ಬಿ ಸಿ ಎ, ಆಮೇಲೆ ಕ್ಯೂ ಆರ್ ಪಿ, ದಟ್ ಈಸ್ ಕ್ಯೂ ಆರ್ ಪಿ, ಆಮೇಲೆ ವೈ ಝಡ್ ಎಕ್ಸ್. ನೆಕ್ಸ್ಟ್ ಡಿಟರ್ಮಿನೆಂಟು ಸಿ ಎ ಬಿ, ಆರ್ ಪಿ ಕ್ಯೂ, ಝಡ್ ಎಕ್ಸ್ ವೈ. ಇವಾಗ ನಮ್ಗೆ ಏನು ಪ್ರೂವ್ ಮಾಡಬೇಕಾಗಿದೆ, ಇವುಗಳನ್ನು ಆ್ಯಡ್ ಮಾಡಿದ್ರೆ 2 times ಇದು ಬರಬೇಕಂತ ಹೇಳ್ತಾರೆ. ನೋಡಿ, ಇಲ್ಲಿ ಸಿ ಆರ್ ಝೆಡ್, ಎ ಪಿ ಎಕ್ಸ್, ಬಿ ಕ್ಯೂ ವೈ ಇಲ್ಲಿದೆ, ಬಟ್ ಪೊಸಿಷನ್ ಚೇಂಜ್ ಆಗಿದೆ ನೋಡಿ. ಸಿ ಆರ್ ಝೆಡ್ ಅನ್ನೋದು ಸೆಕೆಂಡ್ ರೋ ಇದೆ, ಇಲ್ಲಿ ನಮಗೆ ಫಸ್ಟ್ ರೋ ಬೇಕು. ಅದಕ್ಕೆ ಪ್ರಾಪರ್ಟಿ ಏನಿದೆ, ನೀವು ರೋಗಳನ್ನು ಇಂಟರ್ಚೇಂಜ್ ಮಾಡ್ಕೋಬಹುದು. ಅದಕ್ಕೆ ಪ್ರಾಪರ್ಟಿ ಏನು ಹೇಳುತ್ತೆ, 2 ರೋನ ಇಂಟರ್ಚೇಂಜ್ ಮಾಡಿದ್ರೆ ಡಿಟರ್ಮಿನೆಂಟ್ ಸೈನ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡೋಣ, ಮೊದಲು ಈ ರೋಗಳನ್ನು ಇಂಟರ್ಚೇಂಜ್ ಮಾಡೋಣ. ಸೆಕೆಂಡ್ ರೋ ಮತ್ತು ಫಸ್ಟ್ ರೋನ ಇಂಟರ್ಚೇಂಜ್ ಮಾಡೋಣ ಮತ್ತು ಅದನ್ನ ಚಿಹ್ನೆಯನ್ನು ಚೇಂಜ್ ಮಾಡೋಣ. ಅದಕ್ಕೆ ನಾನು ರೋಸ್ ಅನ್ನ ಇಂಟರ್ಚೇಂಜ್ ಮಾಡ್ತೀನಿ. ಅದನ್ನ ಹೀಗೆ ಬರಿಬೋದು, R1 ಮತ್ತು R2 ಅನ್ನ ಇಂಟರ್ಚೇಂಜ್ ಮಾಡೋದು. ಈ ತರ ಡಬಲ್ ಹೆಡ್ ರೋ ಹಾಕಿ ಇಂಟರ್ಚೇಂಜ್ ಮಾಡೋದಂತ. ಸೊ ಇಂಟರ್ಚೇಂಜ್ ಮಾಡಿ ಹೊಸದಾಗಿ ಬರೀರಿ. ನೋಡಿ, ಇಲ್ಲೇನೆ ಬಿ ಕ್ಯೂ ವೈ ಫಸ್ಟ್ ರೋ ಇದೆ, ಅದು ಸೆಕೆಂಡ್ ರೋ ಆಗುತ್ತೆ.
ಬಿ ಕ್ಯೂ ವೈ ಸೆಕೆಂಡ್ ರೋ ಬಂತು. ಆಮೇಲೆ ಇಲ್ಲಿರೋದು ಮೇಲೆ ಹೋಯ್ತು ಸಿ ಆರ್ ಸೆಟ್. ಆಮೇಲೆ ಎಕ್ಸ್ಟ್ರಾ ಮೈನಸ್ ಬಂತು, ಯಾಕಂತಂದ್ರೆ ರೋಗಳನ್ನು ಇಂಟರ್ಚೇಂಜ್ ಮಾಡಿದಾಗ ಸೈನ್ ಆಫ್ ದ ಡಿಟರ್ಮಿನೆಂಟ್ ಚೇಂಜಸ್. ಅದಕ್ಕೆ ಅಲ್ಲಿ ಪ್ಲಸ್ ಡಿಟರ್ಮಿನೆಂಟ್ ಇತ್ತು, ಈಗ ಅದನ್ನು ಮೈನಸ್ ಮಲ್ಟಿಪ್ಲೈ ಮಾಡಿದ್ದೀನಿ. ಓಕೆ, ಸೊ ಇದು ಹಾಗೆ ಉಳಿತೀಗ. ಈಗ ನೋಡಿ, ಈ ಬಿ ಕ್ಯೂ ವೈ ಅನ್ನೋದು ಡೌನ್ ಅಲ್ಲಿ ಬರಬೇಕು, ಥರ್ಡ್ ರೋ ಆಗಬೇಕು. ಅದಕ್ಕೆ ಪುನಃ ಏನ್ ಮಾಡ್ತೀನಿ, ಇದನ್ನ ಥರ್ಡ್ ರೋ ಮತ್ತು ಸೆಕೆಂಡ್ ರೋ ಇಂಟರ್ಚೇಂಜ್ ಮಾಡ್ತೀನಿ. ದಟ್ ಈಸ್ ವಾಟ್ R2 ಅಂಡ್ R3 ಇಂಟರ್ಚೇಂಜ್. ಸೊ ಮತ್ತೆ ರೋಗಳನ್ನು ಇಂಟರ್ಚೇಂಜ್ ಮಾಡುವಾಗ ಮತ್ತೊಂದು ಎಕ್ಸ್ಟ್ರಾ ಮೈನಸ್ ಬರುತ್ತೆ. ಅದಕ್ಕೆ ನಾವೇನ್ ಮಾಡೋಣ, ಇದರ ಚಿಹ್ನೆಯನ್ನ ಚೇಂಜ್ ಮಾಡಿ ನೇರವಾಗಿ ಪ್ಲಸ್ ಅಂತ ಬರೀರಿ, ಇಲ್ಲಾಂದ್ರೆ ಮೈನಸ್ ಇಂಟು ಮೈನಸ್ ಅಂತ ಬರೀರಿ. ಸೊ ಇವಾಗ ಸಿ ಆರ್ ಝೆಡ್ ಈ ರೋ ಮೇಲೆ ಹೋಯ್ತು, ಈ ರೋ ಕೆಳಗೆ ಬಂತು, ಇದು ಹಾಗೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇವೆರಡು ಸೇಮ್ ಆಯಿತು. ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ 2 ಟೈಮ್ಸ್ CRZ APX BQY. Okay, so this is how you can prove it. Yes, prove that sixth one. This determinant equal to 0 using properties of determinants. ಸ್ವಲ್ಪ ಇದು ಕ್ಲಿಷ್ಟ ಅನಿಸಬಹುದು, but there is no way. You have to prove like this only. Consider LHS. ಇದು ಇವಾಗ ಈ ಫಸ್ಟ್ ರೋ ಇಂದ 1/c ಕಾಮನ್ ತಗೊಳ್ತೀನಿ, ಅಥವಾ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಸಿ ಅಂತಾನು ಹೇಳ್ಬೋದು. ನೀವು ಫಸ್ಟ್ ರೋಗೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಸಿ ಅಂತ ಹೇಳಿ, ಅಥವಾ 1/c ಕಾಮನ್ ಅಂತ ಹೇಳ್ಬೋದು. 1/c ಕಾಮನ್ ತಕ್ಕೊಂಡಾಗ ಫಸ್ಟ್ ರೋಗೆ ಸಿ ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ನೀವು. ಸಿ ಎ ಇದು ಮೈನಸ್ ಸಿ ಬಿ, ಯಾಕಂದ್ರೆ ವಾಪಸ್ ನೀವು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಇದೇ ರೋ ಉಳಿಬೇಕಾಗುತ್ತೆ. ಓಕೆ, ಸೊ ಇವಾಗ ಈ ಎಲಿಮೆಂಟ್ ಅನ್ನ 0 ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಇದರಿಂದ ಯೂಸ್ ಮಾಡಿಕೊಂಡು. ಇಲ್ಲಿ ಸಿ ಬಿ ಇದೆ, ಇಲ್ಲಿ ಸಿ ಇದೆ, ಇದಕ್ಕೆ ಬಿ ಇಂದ ಮಲ್ಟಿಪ್ಲೈ ಮಾಡಿ ಇದರಲ್ಲಿ ಸಬ್ಟ್ರಾಕ್ಟ್ ಮಾಡೋಣ. ಅದಕ್ಕೆ ರೀಪ್ಲೇಸ್ R1 ಆಸ್ R1 ಮೈನಸ್ BR2. ಇದಕ್ಕೆ ಬಿ ಇಂದ ಮಲ್ಟಿಪ್ಲೈ ಮಾಡಿ ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು, ಆವಾಗ ಈ ಎಲಿಮೆಂಟ್ 0 ಆಗುತ್ತೆ. ಎಸ್, ಇಷ್ಟು ಬರುತ್ತೆ. ಅದು 1/c 0, ಇಲ್ಲಿ ಮೈನಸ್ ಎ ಇತ್ತು, ಇದಕ್ಕೆ ಬಿ ಇಂದ ಮಲ್ಟಿಪ್ಲೈ ಮಾಡಿದಾಗ ಎ ಬಿ ಆಗುತ್ತೆ. ಸಬ್ಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ ಇದು ಮೈನಸ್ ಹೋಗಿ ಪ್ಲಸ್ ಆಗುತ್ತೆ. ಅಲ್ಲಿ ಸಿ ಎ ಇತ್ತು, ಇದಕ್ಕೆ 0 ಇಂದ ಬಿಗೆ ಬಿ ಇಂದ ಮಲ್ಟಿಪ್ಲೈ ಮಾಡಿದಾಗ 0ನೇ ಆಗುತ್ತೆ. ಅಲ್ಲಿ ಮೈನಸ್ ಸಿ ಬಿ ಇತ್ತು, ಇದಕ್ಕೆ ಬಿ ಇಂದ ಮಲ್ಟಿಪ್ಲೈ ಮಾಡಿದಾಗ ಬಿ ಸಿ ಆಗುತ್ತೆ. ಮೈನಸ್ ಮಾಡ್ತಾ ಇರೋದ್ರಿಂದ ಈ ಮೈನಸ್ ಹೋಗಿ ಪ್ಲಸ್ ಆಗಿತ್ತು. ಬಾಕಿ ಎಲ್ಲ ಎಲಿಮೆಂಟ್ಸ್ ಸೇಮ್ ಇದೆ. ಓಕೆ, ಇವಾಗ ಇದು ಕ್ಯಾನ್ಸಲ್ ಮಾಡಿ ಇಷ್ಟು ಬರುತ್ತೆ ನಿಮಗೆ. ಎ ಬಿ ಸಿ ಎ ಇದು 0 ಆಗುತ್ತೆ, ಬಾಕಿ ಎಲ್ಲ ಸೇಮ್ ಉಳಿಯುತ್ತೆ. ಈಗ ಈ ಫಸ್ಟ್ ರೋ ಇಂದ ಎ ಕಾಮನ್ ತಗೊಳ್ಳೋಣ. ಓಕೆ, ಸೊ ಎ ಕಾಮನ್ ತಗೊಂಡಾಗ ಇಲ್ಲಿ ಏನು ಉಳಿಯುತ್ತೆ ನೋಡಿ, ಇಲ್ಲಿ ಬಿ ಸಿ 0, ಇವೆರಡು ರೋ ಹಾಗೆ ಉಳಿಯುತ್ತೆ. ಇವಾಗ ಗಮನಿಸಿ, ಇದು ಫಸ್ಟ್ ರೋ ಮತ್ತು ಥರ್ಡ್ ರೋ ಸೇಮ್ ಇರೋದ್ರಿಂದ ಇದರ ವ್ಯಾಲ್ಯೂ 0 ಆಗುತ್ತೆ. ಸೊ ನೇರವಾಗಿ A/C into 0, so which is equals to 0. Okay, so this is your today's session and thanks for watching. ಸೊ ಬಹುಶಃ ನಿಮಗೆ ಲಾಸ್ಟ್ ಎಕ್ಸಾಂಪಲ್ ಒಂದು ಸ್ವಲ್ಪ ಕ್ಲಿಷ್ಟ ಅನಿಸಿರ್ಬೋದು, ಅದರ್ವೈಸ್ ಆಲ್ ಎಕ್ಸಾಂಪಲ್ಸ್ ಆರ್ ವೆರಿ ಫೈನ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಮುಂದಿನ ಸೆಷನ್ಗೆ ಮತ್ತೆ ಸಿಗುವ. ಸೊ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.